ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಈ ಸೋಲಾರ್ ಪ್ಯಾನಲ್ ಹತ್ರ ಯಾಕೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಏನಾಗುತ್ತೆ ಅಂದರೆ ಬೇಸಿಗೆ ಕಾಲದಲ್ಲಿ ಬಿಸಿನೀರಿನ ತೊಂದರೆ, ಅದಕ್ಕೆ 3 ವರ್ಷಕ್ಕೊಂದ್ಸರಿ ಇದನ್ನು ಕ್ಲೀನ್ ಮಾಡಬೇಕಂತೆ. ಇದು ನಮಗೆ ಗೊತ್ತಿರಲಿಲ್ಲ. ನೋಡಿ, ಅವ್ರು ಕ್ಲೀನ್ ಮಾಡ್ತಾ ಇದ್ದಾರೆ. ಎಷ್ಟು ಡಸ್ಟ್ ಬರ್ತಾ ಉಂಟು ನೋಡಿ. ಇವ್ರು ಏನು ಮಾಡ್ತಾರೆ ಅಂದರೆ ಒಂದೊಂದು ಪೈಪೇ ರಿಮೂವ್ ಮಾಡಿ ಒಳ್ಳೆ ನೀರಲ್ಲಿ ಸೋಪ್ ವಾಟರ್ ಹಾಕಿ ಆಮೇಲೆ ಅದನ್ನು ವಾಶ್ ಮಾಡ್ತಾರೆ. ನೋಡಿ ಯಾವ ಥರ ಕ್ಲೀನ್ ಮಾಡ್ತಾರೆ ಅಂತ. ಬಕೆಟ್ ಒಳಗೆ ಒಂದೊಂದು ಪೈಪೇ ಈ ಥರ ಇಟ್ಬಿಟ್ಟು ಅವರು ನೋಡಿ ಬ್ರಷು ಸ್ಕ್ರಬ್ಬರ್ ಏನಾದರೂ ತಗೊಂಡು ಅದರಲ್ಲಿ ಕ್ಲೀನ್ ಮಾಡಿ ಕೊಡ್ತಾರೆ. ಈ ಥರ ಕ್ಲೀನ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಬಿಸಿನೀರಿನ ಸಮಸ್ಯೆ ಆಗಲ್ಲ. ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ನಮಗೆ ಸೋಲಾರ್ ವಾಟರ್ ಹೀಟ್ರಲ್ಲಿ ಬಿಸಿನೀರು ಬರಲಿಲ್ಲ ಅಂದರೆ ಏನು ಯೂಸ್ ಹೇಳಿ. ನಮಗೇನಾಗುತ್ತೆ ಅಂದರೆ ನಾವು ಬಿಸಿನೀರು ಯಾಕೆ ಬರ್ತಾ ಇಲ್ಲ, ಬಿಸಿಲಲ್ಲಿ ಇಷ್ಟೊಂದು ಬಿಸಿಲಿದೆ ಆದರೂ ಬಿಸಿನೀರು ಬರ್ತಾ ಇಲ್ಲ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಇದು ತೊಂದರೆ ಏನಂದರೆ ಇದೆ. ನಾವು ಏನಾಗುತ್ತೆ ಅಂದರೆ 3 ವರ್ಷಕ್ಕೊಂದ್ಸರಿ ಕ್ಲೀನ್ ಮಾಡಲಿಲ್ಲ ಅಂದರೆ ಒಳಗಡೆ ಏನಾಗುತ್ತೆ, ಫುಲ್ಲು ಮಣ್ಣು ನೀರು ಮಿಕ್ಸ್ ಆಗಿ ಅಲ್ಲಿ ಕಲೆಕ್ಟ್ ಆಗಿರುತ್ತೆ. ಅದು ಕ್ಲೀನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಬಿಸಿನೀರು ನಮಗೆ ತೊಂದರೆ ಆಗುತ್ತೆ. ಇದು ನನಗೆ ನಮ್ಮೊಬ್ಬರು ಫ್ರೆಂಡ್ ಹೇಳಿದ್ರು. ಅವ್ರ ಥ್ರೂ ನಾನೇನು ಮಾಡಿದೆ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸರ್ವಿಸ್ ಮಾಡೋಕ್ಕೆ ಕರೆಸಿದ್ದೀನಿ. ನೋಡಿ ಇವರು ಎಷ್ಟು ಕ್ಲೀನಾಗಿ ಅದನ್ನು ವಾಶ್ ಮಾಡ್ತಾ ಇದ್ದಾರೆ ಅಂತ. ಇದು ನೋಡಿ ನನಗೇನಾಯಿತು, ಇದ್ರದ್ದೊಂದು ವೀಡಿಯೋ ಮಾಡಿ ಹಾಕಿದ್ರೆ ನಮ್ಮಂಥ ತುಂಬ ಜನಕ್ಕೆ ಇದರಿಂದ ಹೆಲ್ಪ್ ಆಗೋದು ಅಂತ ನಾನು ಅವ್ರನ್ನ ಕೇಳಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಇವ್ರು ಏನಂದರೆ ಬರೀ ಸೋಲಾರ್ ಪ್ಯಾನಲು ಒಂದೇ ಅಲ್ಲ, ಇದ್ರ ಜೊತೆಗೆ ಫ್ರಿಡ್ಜು, ವಾಷಿಂಗ್ ಮಿಷಿನು ಎಲ್ಲನೂ ರಿಪೇರಿ ಸರ್ವಿಸ್ಸು ಎಲ್ಲ ಮಾಡ್ತಾರೆ. ಇವರು ಕೂರ್ಗಲ್ಲಿದ್ದಾರೆ. ಕೊಡಗು ಸುತ್ತಮುತ್ತ ಎಲ್ಲಿರೋರು ಕಾಂಟ್ಯಾಕ್ಟ್ ಮಾಡ್ಬೋದು. ಇವರು ಬೆಂಗಳೂರಲ್ಲೂ ಇವರು ಇರ್ತಾರಂತೆ. ಬೆಂಗಳೂರವರು ಕಾಂಟ್ಯಾಕ್ಟ್ ಮಾಡಿ ಇವ್ರದ್ದು ಡೀಟೇಲ್ಸ್ ತಗೊಂಡು ಇವ್ರ ಜೊತೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಟೈಮಲ್ಲಿ ಯಾವ ದಿವಸ ಅನುಕೂಲ ಆಗುತ್ತೆ ಅವ್ರ ಹತ್ರ ಮಾತಾಡಿಕೊಂಡು ಅವ್ರ ಹತ್ರ ಕೋಆರ್ಡಿನೇಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಡಸ್ಟ್ ಇದೆ. ನನಗೆ ಇವರು ಈ ಕ್ಲೀನ್ ಮಾಡೋ ರೀತಿ ನೋಡಿ ಖುಷಿಯಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಇಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ. ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅವ್ರ ಹತ್ರ ಮಾತಾಡ್ಬೋದು. ಥ್ಯಾಂಕ್ ಯು.